ಸುಮಾರು 2600 ವರ್ಷಗಳ ಹಿಂದೆ ಭಾರತ ದೇಶವನ್ನು ಜಂಬೂದ್ವೀಪವೆಂದು ಕರೆಯಲಾಗುತ್ತಿತ್ತು. ಮೈದುಂಬಿ ಹರಿಯುವ ನದಿಗಳಿಂದಲೂ, ದುಮ್ಮಿಕ್ಕಿ ಸುರಿದು ಹರಿಯುವ ಜಲಪಾತಗಳಿಂದಲೂ, ಹಿಮಚ್ಛಾದಿತ ಗಗನಚುಂಬಿ ಪರ್ವತಗಳಿಂದಲೂ, ದಟ್ಟವಾದ ಕಾನನದಲ್ಲಿ ಆಕಾಶದೆತ್ತರಕ್ಕೆ ಬೆಳೆದು ನಿಂತ ವೃಕ್ಷಗಳಿಂದಲೂ, ತುಂಬಿ ತುಳುಕುವ ಕೆರೆ ಕಟ್ಟೆಗಳಿಂದಲೂ, ಪರಿಶುದ್ಧ ಪನ್ನೀರ ಕೊಳಗಳಿಂದಲೂ, ವಿವಿಧ ಬಗೆಯ ಪ್ರಾಣಿ ಪಕ್ಷಿಗಳಿಂದಲೂ, ಕಣ್ಣು ಹಾಯಿಸಿದಷ್ಟು ದೂರ ಕಾಣಿಸುವ ತೆಂಗು, ಮಾವು, ಪನ್ನೇರಳೆ, ಬೇಲ, ದ್ರಾಕ್ಷಿ, ಬಾಳೆ, ನೇರಳೆ ಮುಂತಾದ ಬಗೆ ಬಗೆಯ ಹಣ್ಣುಗಳಿಂದ ಕೂಡಿದ ತೋಟಗಳು, ಕಣ್ಮನ ತಣಿಸುವ ವಿವಿಧ ವರ್ಣಗಳ ಪುಷ್ಪಗಳು, ಭತ್ತ, ಜೋಳ, ಗೋಧಿ, ಕಡಲೆ, ತೊಗರಿ, ಸಜ್ಜೆ, ನವಣೆ ಮುಂತಾದ ಧಾನ್ಯಗಳಿಂದ ಹಬ್ಬಿರುವ ಹಚ್ಚ ಹಸುರಿನ ಹೊಲ ಗದ್ದೆಗಳು, ರತ್ನ ಮತ್ತು ವಜ್ರ ವೈಡೂರ್ಯ, ಬಂಗಾರದ ಖನಿಜ ಸಂಪತ್ತಿನ ಕಣಜಗಳು, ಇನ್ನು ಮುಂತಾದ ಸಿರಿ ಸಂಪದ್ಭರಿತ ನಮ್ಮ ಭೂಪ್ರದೇಶವು ಅನ್ಯಲೋಕವು ನೆಬ್ಬರಗಾಗಿ ನೋಡಲು ತವಕಿಸುವ ಆಕರ್ಷಣೀಯ ನಗರಗಳು, ಪಟ್ಟಣಗಳು ಮತ್ತು ಗ್ರಾಮಗಳು ನೋಡುಗರ ಕಣ್ಣಿಗೆ ಮೈಮನಸ್ಸನ್ನು ಸೋರೆಗೊಳ್ಳುವಂತೆ ಕಂಗೊಳಿಸುತ್ತಿತ್ತು. ಇಂತಹ ಮಹತ್ತರವಾದ ಜಂಬೂದ್ವೀಪದ ಬುದ್ಧರ ಕಾಲಘಟ್ಟದಲ್ಲಿ ಉತ್ತರ ಭಾರತದಲ್ಲಿ 16 ರಾಜ್ಯಗಳಿದ್ದವು. ಅವುಗಳಲ್ಲಿ ಮಗಧ ದೇಶವು ಪ್ರಖ್ಯಾತಿಯಾಗಿತ್ತು. ಆ ರಾಜ್ಯದ ದೊರೆ ಬಿಂಬಸಾರ. ಕೋಶಲಕ್ಕೆ ಸೇರಿದ ಸಾವತ್ತಿಯಲ್ಲಿ ರಾಜ ಪಸೇನದಿ ರಾಜ್ಯವಾಳುತ್ತಿದ್ದನು. ಕೋಶಲದ ವಾಯುವ್ಯ ದಿಕ್ಕಿಗೆ ವಿಸ್ತಾರವಾಗಿ ವ್ಯಾಪಿಸಿದ್ದ ರಾಜ್ಯವೇ ಶಾಕ್ಯ ರಾಜ್ಯ. ಆ ರಾಜ್ಯದ ದೊರೆ ಶುದ್ಧೋಧನ. ಆತನ ಆಡಳಿತದ ರಾಜಧಾನಿ ಕಪಿಲವತ್ತು. ರಾಜ ಶುದ್ಧೋಧನನಿಗೆ ದೋತೋಧನ, ಸಕ್ಕೋಧನ ಮತ್ತು ಅಮಿತೋಧನ ಎಂಬ 3 ಸೋದರರು, ಅಮಿತ ಮತ್ತು ಪಮಿತ ಎಂಬ 2 ಸೋದರಿಯರೂ ಇದ್ದರು. ರಾಜ ಶುದ್ಧೋಧನ ಒಕ್ಕಾಕ ವಂಶದ ಪೀಳಿಗೆಯ ಸಿಂಹಾನ ಪುತ್ರ ಹಾಗೂ ಸೂರ್ಯವಂಶಕ್ಕೆ ಸೇರಿದವನು. ಶಾಕ್ಯ ರಾಜ್ಯದ ದಕ್ಷಿಣಕ್ಕೆ ಕೋಲಿಯ ಎಂಬ ರಾಜ್ಯವಿತ್ತು. ಆ ರಾಜ್ಯದ ದೊರೆ ದೇವದಾಹ. ಶಾಕ್ಯ ರಾಜ್ಯಕ್ಕೂ ಕೋಲಿಯ ರಾಜ್ಯಕ್ಕೂ ನಡುವೆ ರೋಹಿಣಿ ನದಿಯು ಹರಿಯುತ್ತಿತ್ತು. ದೇವದಾಹನ ರಾಜಕುಮಾರಿಯನ್ನೇ ಸಿಂಹಾನು ವಿವಾಹವಾಗಿದ್ದನು. ಆತನ ಮಕ್ಕಳೇ ರಾಜ ಶುದ್ಧೋಧನ ಮತ್ತು ಆತನ ಸಹೋದರರು. ದೇವದಾಹನಿಗೆ ಅಂಜನನೆಂಬ ಪುತ್ರನಿದ್ದನು. ಆತನ ಪತ್ನಿ ಯಶೋಧರೆ. ಇವರಿಗೆ ದಂಡಪಾಣಿ ಎಂಬ ಮಗನು, ಮಹಾಮಾಯೆ ಮತ್ತು ಪ್ರಜಾಪತಿ ಗೌತಮಿಯರೆಂಬ ಮಗಳೂ ಇದ್ದರು. ದಂಡಪಾಣಿಯು ಶುದ್ಧೋಧನನ ತಂಗಿಯಾದ ಪಮಿತಾಳನ್ನು ವಿವಾಹವಾಗಿದ್ದನು. ಈ ದಂಪತಿಗಳ ಮಗಳೇ ಯಶೋಧರೆ. ರಾಜ ಶುದ್ಧೋಧನ ದಂಡಪಾಣಿಯ ಸಹೋದರಿಯರಾದ ಮಹಾಮಾಯೆ ಮತ್ತು ಪ್ರಜಾಪತಿ ಗೌತಮಿಯರನ್ನು ವಿವಾಹವಾಗಿದ್ದನು. ಮಹಾಮಾಯಿಗೆ ಸಿದ್ಧಾರ್ಥ ಗೌತಮನೆಂಬ ಮಗನಿದ್ದರೆ, ಪ್ರಜಾಪತಿ ಗೌತಮಿಗೆ ನಂದ ಎಂಬ ಮಗನು ಹಾಗೂ ರೂಪನಂದ ಎಂಬ ಮಗಳೂ ಇದ್ದರು. ಮಹಾಮಾಯೆ ಸಿದ್ಧಾರ್ಥನಿಗೆ ಜನ್ಮ ನೀಡಿದ ಕೆಲವೇ ದಿನಗಳಲ್ಲಿ ರೋಗ ಪೀಡಿತಳಾಗಿ ಅಸುನೀಗಿದಳು. ನಂತರ ತಾಯಿಯ ಸ್ಥಾನದಲ್ಲಿ ನಿಂತು ಸಾಕಿ ಸಲುಹಿದರು ಮಾತೆ ಪ್ರಜಾಪತಿ ಗೌತಮಿ. ರಾಜಕುಮಾರ ಸಿದ್ಧಾರ್ಥ ಅರಮನೆಯ ಸುಖ ಸಂತೋಷ ವೈಭವಗಳ ವಾತಾವರಣದಲ್ಲಿ ಬೆಳೆದು ಬಂದರೂ ಎಲ್ಲರ ಮೆಚ್ಚಿನ ರಾಜಕುಮಾರನಾಗಿದ್ದನು. ಆತನಿಗೆ 18 ವರ್ಷಗಳು ತುಂಬಿದ ನಂತರ ಆತನ ತಾಯಿ ಪ್ರಜಾಪತಿ ಗೌತಮಿಯು ವಿವಾಹ ಪ್ರಸ್ತಾಪವನ್ನು ಮಾಡಿದರು. ಸಿದ್ಧಾರ್ಥ, ನನ್ನ ಪ್ರೀತಿ ಪಾತ್ರನಾದ ರಾಜಕುಮಾರ, ನೀನು ನಿನ್ನ ಸುಖ ಸಂತೋಷಕ್ಕಾಗಿ ನನ್ನ ಮಾತನ್ನು ಒಲ್ಲೆ ಎನ್ನದೆ ನಡೆಸಿಕೊಡು ಎಂದು ಕೇಳಲಾಗಿ ಸಿದ್ಧಾರ್ಥನು ಸಮ್ಮತಿಸಿ ತಮ್ಮ ಅಭಿಲಾಷೆ ಏನೆಂದು ತಿಳಿಸಿ ಮಾತೆ, ತಮ್ಮ ಮಾತಿನಂತೆ ನಡೆಯುವುದು ನನ್ನ ಕರ್ತವ್ಯ ಎನ್ನಲಾಗಿ ಪ್ರಜಾಪತಿ ಗೌತಮಿಯು, ಸಿದ್ಧಾರ್ಥ, ಕೋಲ್ಯಾದ ಮಹಾರಾಜ ದಂಡಪಾಣಿಯು ತನ್ನ ಮಗಳಾದ ಯಶೋಧರೆಯ ವಿವಾಹ ಮಹೋತ್ಸವವನ್ನು ಆಯೋಜಿಸಿದ್ದಾರೆ. ನೀನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂಬುದು ನನ್ನ ಮತ್ತು ಮಹಾರಾಜರ ಮಹದಾಶೆ. ನಮ್ಮ ಮಾತನ್ನು ಒಲ್ಲೆ ಎನ್ನದೆ ನಡೆಸಿಕೊಡು ಎಂದು ಕೇಳಲಾಗಿ ಸಿದ್ಧಾರ್ಥನು ಸಮ್ಮತಿಸಿ ತಾಯಿಯ ಅಣತಿಯಂತೆ ತನ್ನ ಸಾರಥಿ ಮಿತ್ರ ಚೆನ್ನನೊಡನೆ ಸ್ವಯಂವರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ರಾಮಗಾಮ ಎಂಬ ನಗರಕ್ಕೆ ಆಗಮಿಸುತ್ತಾರೆ.